ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾ ವ್ಲಾಗ್ಸಲ್ಲಿ ಇವತ್ತು ನಾನು ಮಟನ್ ಬಿರಿಯಾನಿ ಮತ್ತು ಮಟನ್ ಸಾರು ಮಾಡೋದನ್ನು ತೋರಿಸ್ತಿದ್ದೀನಿ. ಎಲ್ಲ ಒಂದೇ ಸರ ಮಾಡ್ತೀವಿ ಅಂತಲ್ಲ, ಒಂದೊಂದು ಸರಿ ಡಿಫ್ರೆಂಟಾಗಿರುತ್ತೆ ನೋಡಿ. ಮಟನ್ ಸಾರು ಮಾಡೋದಕ್ಕೆ ಮೊದಲಿಗೆ ಮಸಾಲೆ ರುಬ್ಕೊಳ್ಳೋಣ. ಮಸಾಲೆ ರುಬ್ಬೋದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ ತಗೊಂಡಿದ್ದೀನಿ. ಶುಂಠಿ ತಗೊಂಡು ಇದನ್ನೆಲ್ಲ ಇವಾಗ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 4-5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಇವಾಗ ಒಂದು 5 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಉರಿನಲ್ಲಿ ಒಂದು 5 ನಿಮಿಷ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಕಲರ್ ಚೇಂಜ್ ಆಗಬಾರ್ದು, ಹಾಫ್ ಬಾಯ್ಲ್ ಆಗಿ ಬೆಂದರೆ ಸಾಕು. ಅಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಹುರ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ಹುರ್ಕೊಳ್ಳೋಣ. ಒಂದು 5 ನಿಮಿಷ ಹುರ್ಕೊಂಡ್ಮೇಲೆ 1 ಇಂಚಿನಷ್ಟು ಚಕ್ಕೆ, ಒಂದು 4 ಲವಂಗ, ಒಂದು 2 ಏಲಕ್ಕಿ ಹಾಕ್ಕೊಳ್ಳೋಣ. ಲವಂಗ ಹಾಕ್ಕೊಂಡಿದ್ದೀನಿ, ಏಲಕ್ಕಿ 1-2 ಹಾಕ್ಕೊಳ್ಳೋಣ. 2 ಏಲಕ್ಕಿ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕ್ಕೊಳ್ಳೋಣ. ಸೋಂಪು ಕಾಳನ್ನು ಹಾಕ್ಕೊಂಡು ಇವಾಗ ಒಂದು 2 ಸೆಕೆಂಡ್ ತಿರುಗಿಸ್ಕೊಳ್ಳೋಣ. ಅದೇನು ತುಂಬ ಅಷ್ಟೊಂದು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ತಿರುಗಿಸ್ಕೊಂಡಿದ್ದಾದಮೇಲೆ ಇವಾಗ ನಾವು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ಮೇಲೆ ಒಂದು ಹಿಡಿಯಷ್ಟು ಒಂದು 15 ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕ್ಕೊಂಡು ನೋಡಿ, ಅದೇ ಹೇಳಿದ್ದು, ನಾವು ಯಾವಾಗಲೂ ಒಂದೇ ಸಾರು ಮಾಡೋಕ್ಕಾಗಲ್ಲ, ಒಂದೇ ಥರ ಬಿರಿಯಾನಿ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ನೋಡಿ. ಇವಾಗ ಒಂದು ಮೀಡಿಯಮ್ ಸೈಜಿಂದು ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, ಟೊಮೆಟೊ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ. ಇವಾಗ ಸ್ವಲ್ಪ ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕಿ ಸುಮ್ಮನೆ ಹಂಗೆ ತಿರುಗಿಸ್ಕೊಳ್ಳೋಣ. ಅದೇ ಬಿಸಿನಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ತಿರುಗಿಸ್ಕೊಂಬಿಟ್ಟು ಇವಾಗ ನೋಡಿ, ಇದಕ್ಕೆ ಒಂದು 4 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 4 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಹಾಕ್ಕೊಂಡು ನಾವು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿ, ನಾವು ಮಟನನ್ನು ಬೇಯಿಸ್ಕೊಳ್ಳೋಣ. ಸಾರಿಗೆ ಮಟನ್ನು ಎಳೆದಿದೆ, ಇದನ್ನೊಂದು 3 ವಿಷಲ್ ಬರ್ಸ್ಕೊಳ್ತೀನಿ ಅಷ್ಟೇ. ಮಸಾಲೆ ಉಪ್ಪು ಖಾರ ಹಿಡಿಬೇಕಲ್ವ, ಹಾಗಾಗಿ ನಾನು ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. 1.5 kg ಮಟನ್ ಇದೆ, ಹಾಗಾಗಿ ನಾನು ಇವಾಗ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿದ್ದೀನಿ. ಅರ್ಧ ಲೀಟ್ರಷ್ಟು ನೀರು ಹಾಕಿ ನಾವು ಮಸಾಲೆಗೂ ಉಪ್ಪು ಖಾರ ಹಾಕ್ತೀವಲ್ಲ, ಉಪ್ಪು ಖಾರ ಹಾಕೋದ್ರಿಂದ ನಾವು ಮಟನ್ಗೆ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕಬೇಕು. ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ, 1/4 ಟೀ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಹಾಕಿದ್ದೀನಿ. ಮಟನ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಇಡಿಸಿ ನಾವು ಇವಾಗ ಒಂದು 3 ವಿಷಲ್ ಬರ್ಸ್ಕೊಳ್ಳೋಣ. 3 ವಿಷಲ್ ಬರ್ಸ್ಕೊಂಡು ನಾವು ಹಾಕಿದಾಗ ಮಟನ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ, ಮಟನ್ ಸಾರು ಚೆನ್ನಾಗಿರುತ್ತೆ. ನಮಗೆ ಮಟನ್ ಹೇಗಿದೆ, ಬೆಂದಿದೆ ಅಂತ ಕೂಡ ಗೊತ್ತಾಗುತ್ತೆ. ನಮಗೆ ಎಷ್ಟು ವಿಷಲ್ ಬರ್ಸ್ಬೇಕಂತ ಕೂಡ ಗೊತ್ತಾಗುತ್ತೆ. ಆವಾಗ ಮಸಾಲೆ ಹಾಕಿ ಒಂದು 2 ವಿಷಲ್ ಬರ್ಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಇವಾಗ ನಾನೊಂದು 3 ವಿಷಲ್ ಬರ್ಸ್ಕೊಳ್ತಾ ಇದ್ದೀನಿ. ಮಟನ್ ಬೆಂದಿದೆಯಾ ಇಲ್ವಾ ನೋಡೋಣ ಅಂತೇಳಿ 3 ವಿಷಲ್ ಬರ್ಸ್ಕೊಳ್ತಾ ಇದ್ದೀನಿ. ಇವಾಗ ಮಟನ್ ಬೆಂದಾಯಿತು. ನಾನೇನು ಮಾಡ್ತಿದ್ದೀನಿ, ಒಂದೇ ಕುಕ್ಕರಲ್ಲಿ ನೋಡಿ, ಇವಾಗ ಬಿರಿಯಾನಿಗೆ ಒಂದು ಅರ್ಧ kg ಮಟನ್ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ kg ಮಟನ್ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಬಿಟ್ಟು ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಇದನ್ನೊಂದು 3 ವಿಷಲ್ ಬರ್ಸ್ಕೊಳ್ತಾ ಇದ್ದೀನಿ. ಮಟನ್ನು ಚೆನ್ನಾಗಿ ಬೆಂದಿದೆ, ಅದಕ್ಕೆ 3 ವಿಷಲ್ ಬರ್ಸ್ಕೊಳ್ತಾ ಇದ್ದೀನಿ. ನಾನು ಇವಾಗ ಮಟನ್ ಸಾರು, ನಮ್ಮ ಸಾರು ಕೂಡ 1 ವಿಷಲ್ ಬರ್ಸ್ಕೊಳ್ತೀನಿ, ಸರಿ ಹೋಗುತ್ತೆ. ಈ 3 ವಿಷಲ್ ಬರ್ಸಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ ಮಟನ್ ಎಷ್ಟು ವಿಷಲ್ ಬರುತ್ತೆ ಅಂತ, ಎಷ್ಟು ಮಾಡಬೇಕು ಅಂತೇಳಿ ನೋಡಿ. ಇವಾಗ ಮಟನ್ನು ಬೆಂದಾಗಿದೆ. ಇವಾಗ ನಾನು ಬೇರೆ ದೊಡ್ಡ ಕುಕ್ಕರ್ ಇಟ್ಕೊಂಡಿದ್ದೀನಿ. ದೊಡ್ಡ ಕುಕ್ಕರ್ಗೆ ನಾನು ಇವಾಗ 3 ಗ್ಲಾಸ್ ಅಕ್ಕಿಗೆ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಅರ್ಧ kg ಅಕ್ಕಿನೇ ಮಾಡ್ತಾಯಿದ್ದೀನಿ, ಹಾಗಾಗಿ ನಾನು 2 ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ, ಒಂದು 6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ
ಮಕ್ಕಳದು ಗಲಾಟೆ ಜಾಸ್ತಿ ಇದೆ, ರಜೆ ಇದೆಯಲ್ಲ ಮಕ್ಕಳದು, ಹಾಗಾಗಿ ಈ ಕಡೆ ಆ ಕಡೆ ಎಲ್ಲ ರಜೆ, ಮಕ್ಕಳದ್ದು ಸೌಂಡ್ ಇದೆ, ಡಿಸ್ಟರ್ಬ್ ಆಗ್ತಿದೆ. ಏನು ಅಂದ್ಕೊಂಬೇಡಿ. ಯಾವ ಟೈಮಲ್ಲಿ ವಾಯ್ಸ್ ಕೊಡಬೇಕಂದ್ರೂ ಮಕ್ಕಳ ಸೌಂಡ್ ಇದೆ. ಮತ್ತು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತು ನೋಡಿ ಅದನ್ನು ಕೂಡ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಒಂದು ಅರ್ಧ ಹಿಡಿ ಪುದೀನ, ಅರ್ಧ ಹಿಡಿ ಕೊತ್ತಂಬರಿ ಹಾಕ್ಕೊಳ್ಳೋಣ. ನಿಮಗೆ ಈ ಟೈಮಲ್ಲಿ ಮೆಂತ್ಯ ಸೊಪ್ಪಿದ್ದರೆ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೋಬೋದು, ಸಬ್ಸಿಗೆ ಸೊಪ್ಪಿದ್ದರೆ ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಮೆಂತ್ಯ ಸೊಪ್ಪು ಇರಲಿಲ್ಲ, ಹಾಗಾಗಿ ನಾನು ಇದನ್ನು ಪುದೀನ ಕೊತ್ತಂಬರಿ ಮಾತ್ರ ಹಾಕ್ಕೊಂಡಿದ್ದೀನಿ. ಆದಮೇಲೆ ನೋಡಿ ಇದಕ್ಕೆ ಒಂದು ದೊಡ್ಡ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ನೀವು ಜಾಸ್ತಿ ಹಾಕೋರು ಜಾಸ್ತಿ ಹಾಕ್ತಾರೆ, ನಾನು ಒಂದು ದೊಡ್ಡ ಟೊಮೆಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ. ಟೊಮೆಟೊ ಜಾಸ್ತಿ ಹಾಕೋದಿಲ್ಲ ನಾನು, ಮಸಾಲೆ ಜಾಸ್ತಿ ಆಗುತ್ತೆ ಅಂತೇಳಿ. ಜಾಸ್ತಿ ಮಸಾಲೆ ಹಾಕಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಅಂಥೇಳಿ, ಮಸಾಲೆ ತುಂಬ ಆಗಿಬಿಡುತ್ತೆ, ಎಗಟೊಡಿಯುತ್ತೆ ಅಂಥೇಳಿ ನಾನು ಕಮ್ಮಿನೇ ಮಸಾಲೆ ಹಾಕೋದು. ಟೊಮೆಟೊ ಮೆತ್ತಗಾಗಲಿ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಆಮೇಲೆ ನಾವು ಮಟನ್ಗೆ ಉಪ್ಪು ಹಾಕಿರ್ತೀವಿ ಬೇಯೋದಕ್ಕೆ, ಮತ್ತು ನೋಡ್ಕೊಂಡು ಹಾಕಬೇಕಾಗುತ್ತೆ. ಟೊಮೆಟೊಗೂ ಉಪ್ಪು ಹಾಕಿರ್ತೀವಿ, ನಾವು ಅಕ್ಕಿ ಹಾಕಿದಾಗ ನಾವು ನೋಡ್ಕೊಂಡು ಉಪ್ಪು ಹಾಕಬೇಕಾಗುತ್ತೆ, ನೆನ್ಪಿಟ್ಕೊಂಡು. ನಾನು 1/4 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಕಲರ್ಗೋಸ್ಕರ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಇದಕ್ಕೆ ನಾನು 1 ಕಪ್ಪಿನಷ್ಟು ಅಂದರೆ 100 ಗ್ರಾಮಷ್ಟು ನಾನು ಮೊಸರನ್ನ ಹಾಕಿದ್ದೀನಿ. ಮೊಸರನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಫ್ರೈ ಮಾಡ್ಕೊಂಡಾಗಿದೆ. ಇವಾಗ ಫ್ರೈ ಮಾಡ್ಕೊಂಡಾದಮೇಲೆ ನೋಡಿ ಚೆನ್ನಾಗಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮೊಸರು ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಬೇಯಿಸಿರೋಂಥ ಮಟನನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿಲ್ಲ, ಮಟನನ್ನು ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಹಾಕ್ಕೊಂಡು ಒಂದು 5 ನಿಮಿಷ ನಾವು ಬೇಯಕ್ಕೆ ಬಿಡೋಣ. ಮಸಾಲೆ ಎಲ್ಲ ಹಿಡಿಬೇಕಲ್ವ, ಹಾಗಾಗಿ ಉಪ್ಪು ಹಿಡ್ದಿರುತ್ತೆ ಮಟನ್ಗೆ. ಇವಾಗ ಮಸಾಲೆ ಹಿಡ್ಕೊಳ್ಳಿ ಅಂತೇಳಿ ಎಣ್ಣೆ ಬಿಡೋ ತನಕ ನಾವು ಒಂದು 5 ನಿಮಿಷ ನಾವು ಬೇಯಿಸ್ಕೊಳ್ಳೋಣ. 5 ನಿಮಿಷ ಬೇಯಿಸ್ಕೊಂಡು ನಾವು ಅಕ್ಕಿನ ತೊಳೆದು ಹಾಕ್ಕೋಬೇಕಾಗುತ್ತೆ. ನೆನೆಸಿಟ್ಟಿದ್ದೆ ನಾನು, ಸುಮಾರು ಅರ್ಧ ಗಂಟೆಗೆ ಮೇಲೆ ನೆನೆಸಿಟ್ಟಿದ್ದೆ ಅಕ್ಕಿನ. ಇವಾಗ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಾನು. ಮಟನ್ ಬೆಂದಿದೆ ಅಲ್ವಾ, ಹಾಗಾಗಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ಹಾಕ್ಕೊಂಡು ಅಕ್ಕಿ ಹಾಕಿ ಇವಾಗ ನಾವು 3 ಗ್ಲಾಸ್ ಅಕ್ಕಿಗೆ 4.25 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಕಾಯ್ದಿರೋ ನೀರನ್ನೇ ಹಾಕ್ತಾಯಿದ್ದೀನಿ, ನೀರು ಬಿಸಿ ಮಾಡಿಟ್ಟಿದ್ದೀನಿ. ಹಾಗಾಗಿ 4.25 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 3 ಗ್ಲಾಸಿಗೆ 4.25 ಗ್ಲಾಸ್ ಹಾಕ್ತಾಯಿದ್ದೀನಿ. 4 ಗ್ಲಾಸ್ ಹಾಕ್ತಾಯಿದ್ದೀನಿ, ಸಾರಿ, ಅರ್ಧ ಗ್ಲಾಸ್ ಕಮ್ಮಿ ಹಾಕ್ತಾಯಿದ್ದೀನಿ ಅಕ್ಕಿನ. ನಾವು ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಇವಾಗ ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡಿಕೊಂಡು ನಾವು ಇವಾಗ 1-2 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಹಾಕಿ ನಾನು ಇವಾಗ ಬಿರಿಯಾನಿ ಮಸಾಲೆ ಹಾಕ್ತಾಯಿದ್ದೀನಿ. ಆವಾಗ ಸ್ವಲ್ಪ ಹಾಕಿದ್ದೆ ಬಿರಿಯಾನಿ ಮಸಾಲೆ, ಸ್ಕಿಪ್ ಆಗಿದೆ ನೋಡಿಸೋದಕ್ಕೆ. ಇವಾಗ ನಾನು ಮತ್ತೆ ಮಸಾಲೆ ಹಾಕ್ತೀನಿ. ಮತ್ತು ನೋಡಿ ಬಿರಿಯಾನಿ ಮಸಾಲೆ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ, ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ. ಹಾಕಿ ತಿರುಗಿಸ್ಬಿಟ್ಟು ನಾವು ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ನಾವು 2 ವಿಷಲ್ ಬರ್ಸ್ಕೊಂಡ್ರೆ ಆಗಿಬಿಡುತ್ತೆ. 2 ವಿಷಲ್ ಬರ್ಸ್ಕೊಂಡಾದ್ಮೇಲೆ 2 ವಿಷಲ್ ಬರ್ಸ್ಕೊಂಡಾಗಿದೆ ನೋಡಿ. ಕುಕ್ಕರ್ ಕೂಡ ತಣ್ಣಗಾಗಿದ್ದೆ, ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಇವಾಗ ಮಟನ್ಗೆ ನಾವು ರುಬ್ಬಿರೋಂಥ ಮಸಾಲೆನ ಹಾಕ್ಕೊಂಬಿಡೋಣ. ಮಸಾಲೆನ ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಂಡು ಇವಾಗ ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡ್ಕೋಬೇಕಾಗುತ್ತೆ ನಾವು. ನೋಡಿ ಮಿಕ್ಸಿ ತೊಳೆದು ನೀರು ಹಾಕ್ಕೊಂಡಿದ್ದೀನಿ, ಜಾಸ್ತಿ ನೀರು ಹಾಕಿಲ್ಲ ನಾನು, ಸ್ವಲ್ಪ ಗಟ್ಟಿಯಾಗಿ ಮಾಡಲಿ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಇವಾಗ ತಿರುಗಿಸ್ಕೊಂಡು ನಾವು ಈ ಅದಕ್ಕೆ ನಮಗೆ ಸಾರಾದರೆ ಸಾಕು. ಇದು ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ವೈಟ್ ರೈಸ್ಗೆ, ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಬಿರಿಯಾನಿಗಿಂತ ವೈಟ್ ರೈಸ್ಗೆ, ಬಿರಿಯಾನಿಗೆ, ವೈಟ್ ರೈಸ್ಗೆ, ಮುದ್ದೆಗೆ, ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಮಟನ್ ಸಾರಂತೂ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನುಚ್ಚು ಹಾಕಿ ಮುದ್ದೆ ಮಾಡಿ, ಅನ್ನನೂ ನುಚ್ಚು ಹಾಕ್ಬಿಟ್ಟು ಗಟ್ಟಿಯಾಗಿ ಮುದ್ದೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗದು ತುಂಬ ಇಷ್ಟ. ನುಚ್ಚಾಕಿ ಮುದ್ದೆ ಮಾಡಿ, ತಂಗಳು ಮುದ್ದೆಗೆ ನಾವು ಮಟನ್ ಸಾರು ತಿನ್ನಬೇಕಾದ್ರೆ ತಂಗಳು ಸಾರು ಇವತ್ತಿಗಿಂತ ನಾಳೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಸಾರು ಕೂಡ ರೆಡಿಯಾಗಿದೆ. 2 ವಿಷಲ್ ಬಂದಿದೆ. 2 ವಿಷಲ್ ಬಂದಾದಮೇಲೆ ನೋಡಿ ಇವಾಗ ಮಟನ್ನು ಚೆನ್ನಾಗಿ ಬಾಯಲ್ಲಿಟ್ಟರೆ ಕರಗೋ ಥರ ಬೆಂದೋಗಿದೆ ಮಟನ್ನು.
ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಇವಾಗ ಬಿರಿಯಾನಿ ಕೂಡ ಆಗಿದೆ, ಬಿರಿಯಾನಿ ಕೂಡ ತಣ್ಣಗಾಗಿದೆ. ನೋಡಿ ಉದುರಾಗಿ ಯಾವ ಥರ ಬಿರಿಯಾನಿ ಬಂದಿದೆ ಅಂತೇಳಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ಹಾಕೋ ವಿಡಿಯೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಯಾರದೇ ವಿಡಿಯೋ ನೋಡಿದ್ರು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಮತ್ತು ನಮ್ಮದು ಇನ್ನೂ 3 ಚಾನಲ್ ಇದೆ. ಇಂದ್ರಾಣಿ ವ್ಲಾಗ್ಸ್ ಒಂದು, ಇಂದ್ರಾ ಮನೆ ಅಡುಗೆ ಚಾನಲ್ ಒಂದು, ಮತ್ತು ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ ಒಂದಿದೆ. ಆ 3 ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಬೆಲ್ ಬಟನ್ ಒತ್ತಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ನಿಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಇನ್ನೂ 4 ಜನಕ್ಕೆ ವಿಡಿಯೋ ಹೋಗಿ ಸೇರುತ್ತೆ. ವಿಡಿಯೋ ತುಂಬ ಡಿಸ್ಟರ್ಬ್ ಆಗ್ತಿದೆ, ಪಕ್ಕದಲ್ಲಿ ತುಂಬ ಜೋರಾಗಿ ಮಾತನಾಡ್ತಿದ್ದಾರೆ, ಸೌಂಡು. ನಾನು ಯಾವ ಟೈಮಲ್ಲಿ ಮಾಡಬೇಕಂತನೂ ಗೊತ್ತಾಗ್ತಿಲ್ಲ, ಎಲ್ಲ ಟೈಮಲ್ಲೂ ಸೌಂಡ್ ಬರ್ತಾನೆ ಇದೆ. ದಯವಿಟ್ಟು ಕ್ಷಮಿಸಿ. ಈ ರಜಾಗಳು ಮುಗಿಯೋ ತನಕ ಹೀಗೆ ಇರುತ್ತೆ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.